ವಿಧಾನಸೌಧ ಮುಂದೆ ನಿಮ್ಮನ್ನ ಗೇರಾಕ್ತಿವಿ, ಅಲ್ಲಿ ಧಿಕ್ಕಾರ ಕರಿತೀವಿ. ಮಾನ್ಯ ಆರೋಗ್ಯ ಸಚಿವರು ಮನೆ ಮುಂದೆ ಆಗ್ಲೇ ನಾವು ಧರಣಿಯನ್ನ ಮಾಡ್ತೇವೆ, ಜನಪರ ನಿಂತ್ಕೋತೇವೆ. ನಮ್ಮ ಮೇಲೆ ಎಷ್ಟೇ ಕೇಸ್ ಆದ್ರೂ ಸರಿ, ನಮ್ಮನ್ನು ಯಾವ ರೀತಿ ಏನೇ ಮಾಡಿದ್ರು ಸರಿ, ಅದಕ್ಕೆ ಯಾವ್ದು ನಾವು ಅಂಜಲ್ಲ, ತಗ್ಗಲ್ಲ, ಬಗ್ಗಲ್ಲ. ದಿನೇಶ್ ಗುಂಡೂರಾವ್ ಅವರೇ, ಕೂಡಲೇ ನೀವು ಇಲ್ಲಿ KGF ಅಲ್ಲಿ ಹಾಸ್ಪಿಟ್ಲು, ಆ ಡಾಕ್ಟರ್ಗಳು, ಆಂಬುಲೆನ್ಸ್ ಇಲ್ಲ ಅಂದ್ರೆ ಬೇರೆ ವಿಧಾನಸೌಧ ಮುಂದೆ ನೀವು ಆಂಬುಲೆನ್ಸ್ ಇಟ್ಕೊಂಡ್ಬಿಟ್ಟು ನಾಟಕ ಮಾಡ್ತಾ ಇದ್ರಲ್ಲ ನೀವು. ಇವತ್ತು KGF ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ. ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಸೌಲಭ್ಯಗಳಿರೋದಿಲ್ಲ. ಬಡ ಜನಗಳಿಗೋಸ್ಕರ ಏನು ಆಸ್ಪತ್ರೆ ಮಾಡಿದ್ದಾರೆ, ಇವತ್ತು ಅದು ಯಾವುದು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಕಟ್ಟಡ ಆಗಿದೆ. ಅದರಲ್ಲಿ ಯಾವುದೇ ರೀತಿ ಆಧುನಿಕ ಯಂತ್ರಗಳಿಲ್ಲ, ECGಗಳಿಲ್ಲ, ಎಮರ್ಜೆನ್ಸಿ ಅಂತೂ ಇಲ್ಲವೇ ಇಲ್ಲ. ಯಾರಾದರೂ ತುರ್ತು ಚಿಕಿತ್ಸೆಗೆ ಏನಾದರೂ ಹೋದ್ರೆ ಆ ಎಮರ್ಜೆನ್ಸಿಗೋಸ್ಕರ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದು ಇಲ್ಲವೇ ಇಲ್ಲ ಅಲ್ಲಿ. ಮತ್ತೆ ಏನಕ್ಕೆ ಆಸ್ಪತ್ರೆ, ಏನಕ್ಕೆ ನಾಮಕಾವಸ್ಥೆ ಕಟ್ಬಿಟ್ಟು ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ದೇವನ್ ಕುರ್ದಾಗೆ ಮೂರ್ತಿ ಅಣ್ಣವರು ಈಗಾಗಲೇ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಆ ಮನವಿ ಮೇರೆಗೆ ಅವರೇನಾದರೂ ಈ ಆಸ್ಪತ್ರೆಯನ್ನ ನವೀಕರಣ ಮಾಡಿ ಇಲ್ಲಿನ ಜನಗಳು, ಬಡ ಜನಗಳಿಗೆ ಸವಲತ್ತುಗಳನ್ನ ಒದಗಿಸ್ಕೊಟ್ಟು ಆರೋಗ್ಯದ ಒಂದು ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬರು ಏನಿದಾರೋ ಅವ್ರ ಮನೆ ಮುಂದೆನೇ ನಾವು ಧರಣಿಯನ್ನು ಮಾಡ್ತೀವಿ. ಯಾಕೆಂದ್ರೆ ಇದು ಜನಪರವಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಹೋರಾಟ, ಇದು ಜನಪರವಾಗಿ ನಾವು ನಿಂತ್ಕೊಳ್ತಿರ್ತಕ್ಕಂಥ ಒಂದು ನಿಲುವು ಅನ್ನೋದಕ್ಕೆ ನಾನು ಸ್ಪಷ್ಟಪಡಿಸ್ತೀನಿ. ಯಾಕೆಂದ್ರೆ ಇವತ್ತು ಸರ್ಕಾರ ಏನು ಮಾಡಬೇಕು, ಆರ್ಟಿಕಲ್ 47 ಏನು ಹೇಳ್ತದೆ, ಪೌಷ್ಟಿಕತೆ ಕೊರತೆ ಮತ್ತು ಆರೋಗ್ಯ ಗುಣಮಟ್ಟವನ್ನು ಹೆಚ್ಚಿಸುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳ್ತಾ ಇದೆ. ಈ ಅಡಿಯಲ್ಲಿ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ, ಕೇಳಿದ್ರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಅಲ್ಲಿ ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ, ಸಾರ್ವಜನಿಕರಿಗೆ ನಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಹೋದ್ರೆ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಇಲ್ಲ. ನೀವೇನಾದರೂ ಇದನ್ನ ನಿರ್ಲಕ್ಷ್ಯ ಮಾಡಿದ್ದಲ್ಲಿ KGF ತಾಲೂಕಿನಲ್ಲಾಗ್ಲಿ ಇಲ್ಲ ಮಾನ್ಯ ಆರೋಗ್ಯ ಸಚಿವರು ಮನೆ ಮುಂದೆ ಆಗ್ಲಿ ನಾವು ಧರಣಿಯನ್ನ ಮಾಡ್ತೇವೆ, ಜನಪರ ನಿಂತ್ಕೋತೇವೆ. ನಮ್ಮ ಮೇಲೆ ಎಷ್ಟೇ ಕೇಸ್ ಆದ್ರೂ ಸರಿ, ನಮ್ಮನ್ನು ಯಾವ ರೀತಿ ಏನೇ ಮಾಡಿದ್ರು ಸರಿ, ಅದಕ್ಕೆ ಯಾವ್ದು ನಾವು ಅಂಜಲ್ಲ, ತಗ್ಗಲ್ಲ, ಬಗ್ಗಲ್ಲ ಅಂತ ಹೇಳಿಕೆ ಈ ಸಮಯದಲ್ಲಿ ಹೇಳಿಕ್ ಬಯಸ್ತೀನಿ. ಜೈ ಭೀಮ್. KGF ತಾಲೂಕಲ್ಲಿ 24 ಹಾಸ್ಪಿಟಲ್ ಇದೆ. ಇದು ನಾಮಕಾವಸ್ಥೆ ಹಾಸ್ಪಿಟಲ್ ಅಂತ ಉದ್ಘಾಟನೆ ಮಾಡಿದ್ದಾರೆ. ಮಾನ್ಯ ಸಚಿವರಿಗೆ ನಾನು ಲೆಟರ್ ಕೊಟ್ಟಿದ್ದೀನಿ. ಹಾರ್ಟ್ ಪೇಷಂಟ್ಗಳು ಸುಮಾರು ಜನ ಸಾಯ್ತಾ ಇದ್ದಾರೆ. ಅದು ಕೂಡಲೇ ಅಲ್ಲಿ ನಾವು ಲೆಟರ್ ಕೊಟ್ಟಿದ್ದಕ್ಕೆ ಇನ್ನೂ ಉತ್ತರವಾಗಿಲ್ಲ. ಒಂದು ವಾರದಲ್ಲಿ ನೀವು ಏನು ಅಲ್ಲಿ ಹಾಸ್ಪಿಟ್ಲಲ್ಲಿ ಈ KGF ಅಲ್ಲಿ ಆಗಿಲ್ಲ ಅಂದರೆ 15 ದಿವಸ ಡಿಸೆಂಬರ್ 6ಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಧಾನಸೌಧದಿಂದ ಬಂದರೆ ನಿಮ್ಮನ್ನೆಲ್ಲ ವಿಧಾನಸೌಧ ಒಳಗಡೆ ಬಿಡಲ್ಲ. ಅವತ್ತು ಡಿಸೆಂಬರ್ 6 ವಿಧಾನಸೌಧ ಮೇಲೆ ನೀವು ಏನು ಪ್ರೋಗ್ರಾಮ್ ಮಾಡಕ್ ಬರ್ತೀರೋ, ವಿಧಾನಸೌಧ ಮುಂದೆ ನಿಮ್ಮನ್ನ ಗೇರಾಕ್ತಿವಿ, ಅಲ್ಲಿ ಧಿಕ್ಕಾರ ಕರಿತೀವಿ. ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ಕೂಡಲೇ ನೀವು ಇಲ್ಲಿ KGF ಅಲ್ಲಿ ಹಾಸ್ಪಿಟ್ಲು, ಆ ಡಾಕ್ಟರ್ಗಳು, ಆಂಬುಲೆನ್ಸ್ ಇಲ್ಲ ಅಂದ್ರೆ ಬೇರೆ ವಿಧಾನಸೌಧ ಮುಂದೆ ನೀವು ಆಂಬುಲೆನ್ಸ್ ಇಟ್ಕೊಂಡ್ಬಿಟ್ಟು ನಾಟಕ ಮಾಡ್ತಾ ಇದ್ರಲ್ಲ ನೀವು. ಬೇರೆ ಉದ್ಘಾಟನೆ ಮಾಡ್ಕೊಂಡ್ಬಿಟ್ಟು ಆಂಬುಲೆನ್ಸ್ ಓಪನ್, ಆಂಬುಲೆನ್ಸ್ ಉದ್ಘಾಟನೆ ಅಂತಲ್ಲ, ಅದು ಬೇಕಾಗಿಲ್ಲ. ಕೂಡಲೇ KGF ಅಲ್ಲಿ ಆಂಬುಲೆನ್ಸ್ ಬರಲೇಬೇಕು. KGF ಅಲ್ಲಿ ಎಷ್ಟು ಹೋರಾಟ ಮಾಡ್ತಾ ಇದ್ದಾರೆ, ಏನು ಬೇರೆ KGF ಅಲ್ಲಿ ಹೋರಾಟ ಮಾಡ್ಬಿಟ್ಟು ಅಲ್ಲಿ ಕಣ್ಮುಚ್ಕೊಂಡಿದ್ದ ಅಂತ ತಿಳ್ಕೊಂತೀರಾ. ಬೆಂಗಳೂರಲ್ಲಿ ನಿಮ್ಮ ಮಿನಿಸ್ಟರ್ ಆಫೀಸು ಅಲ್ಲೇ ಬಂದು ಕೂತ್ಕೊಂಡು ಬಿಡ್ತೀವಿ. 24 hours ಹಗಲು ರಾತ್ರಿ ಧರಣಿ ಮಾಡಿ ನಿಮ್ಮ ಸರ್ಕಾರ ಆಫೀಸ್ ಮುಂದೆ ಕೂತ್ಕೊಂಡ್ಬಿಟ್ಟು ಧರಣಿ ಮಾಡ್ತೀನಿ ಅಂತ ಹೇಳಿ ನಾನು KGF ಪರವಾಗಿ, KGF ಜನರ ಪರವಾಗಿ, BC ಪರವಾಗಿ ನಾವೆಲ್ಲ ಧರಣಿ ಎತ್ತಿದ್ವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಜೈ ಭೀಮ್, ಜೈ ಕರ್ನಾಟಕ. ಜೈ ಭೀಮ್. ಇವತ್ತು ಬಿಡುಗಡೆ ಚರ್ಚೆಗಳ ಪಕ್ಷದ ವತಿಯಿಂದ KGF ತಾಲೂಕಿನಲ್ಲಿ ಪದಾಧಿಕಾರಿಗಳ ನೇಮಕಾತಿ ಮಾಡಿದ್ದೇವೆ. KGF ಕೋಲಾರ ಡಿಸ್ಟಿಕ್ ಅಲ್ಲಿ KGF ಅಲ್ಲಿ ಬಿಡುಗಡೆ ಚಿರತೆ VCK ಪಟ್ಟಿ ಇವತ್ತು ಕರ್ನಾಟಕದಲ್ಲಿ ಬೆಳೀತಾ ಇದೆ. ಅದರಿಂದ ಇವತ್ತು ಕೆಲವ್ರನ್ನ ಪದಾಧಿಕಾರಿಗಳು ಮಾಡಿದ್ದೀವಿ. ಆ ಪದಾಧಿಕಾರಿಗಳು ಕೂಡಲೇ ಇವರೆಲ್ಲ ಕೆಲಸ ಮಾಡ್ತಾರೆ. ಮುಂದಿನಲ್ಲಿ ಕೌನ್ಸಿಲರ್ ಆಗಕ್ಕೆ ಅವಕಾಶ ಮಾಡ್ತಾ ಇದ್ದೀವಿ. ಮುಂದಿನ KGF ಅಲ್ಲಿ 24 ಹಾಸ್ಪಿಟ್ಲು ಮಾಡ್ತಾ ಇದೀವಿ. ಆ ಹಾಸ್ಪಿಟ್ಲ್ ಮಾನ್ಯ ಗವರ್ನರು ದಿನೇಶ್ ಗುಂಡೂರಾವ್ ಹತ್ರ ಕೊಟ್ಟು ಮಾತಾಡಿದೀವಿ. VCK விடுதலை சிறுத்தை பார்ட்டி தோல் திருமாவளவன் தலைமையில பண்ணிட்டு வந்திருக்கிறோம். இந்த KGFல இன்னைக்கு கொஞ்சம் பேருக்கு போஸ்டிங் கொடுத்துருக்கோம், தாலுக்கு டிஸ்ட்ரிக்ட்ல கொடுத்துருக்கிறோம். அந்த மக்கள் நெக்ஸ்ட் கவுன்சிலர் அவருக்கு ஒரு வாய்ப்பு இருக்குது. இந்த பஞ்சாயத்து எலெக்ஷன் மற்ற CMC எலெக்ஷனுக்கு
தலைமை நாங்கள் விசிகேலேருந்து நாங்கள் செய்வோன்னு நாமினேஷன் கொடுப்போம். நாமினேஷன் பண்ணிட்டு இந்த தாலுக்கில் கேஜிஎஃப்ல கண்டிப்பாக நாங்கள் கவுன்சிலர் அடிப்போம். நெக்ஸ்ட் எம்எல்ஏ வரதுக்கு நாங்கள் யாரை எப்படி இருந்தாலும் அலைன்ஸ் இருக்குதோ இல்லையோ நாங்கள் கேஜிஎஃப்ல நாமினேஷன் போடுவோம். ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ವೇಳೆ ನಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ. ಡಾಕ್ಟರ್ ವಿ ಮೂರ್ತಿ ಅಣ್ಣ ಮತ್ತೆ ಮೋಸಸ್ ದೇವರಾಜ್ ನಾಯ್ಡು ಸರ್ ಮತ್ತೆ ನಮ್ಮ ಪಾರ್ಟಿ ಮೆಂಬರ್ಸ್, ಸೆಕ್ರೆಟರೀಸ್, ಆರ್ಗನೈಸರ್ಸ್, ಅರುಣ್ ಸರ್, ಗೋವಿಂದ ಸರ್, ವಡಿವೇಲು ಸರ್ ಅವರೆಲ್ಲ ಬಂದಿದ್ದಾರೆ. ನಮ್ಗಿಂದು ಸಂತೋಷ ಆಗಿದೆ. ಈ ದಿನ ಪಳನಿ ಸರ್ ಅವರು ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ, ಬೆಂಗಳೂರಿಂದ ಇಷ್ಟು ದೂರ ಬಂದಿದ್ದಾರೆ ಅಂತ ಸಂತೋಷವಾಗಿದೆ. ನಮ್ಮ ವಿಸಿಕೆ ಪಾರ್ಟಿಯಿಂದ ಸುಮಾರು ಜನಕ್ಕೆ ಇವತ್ತು ಪೋಸ್ಟಿಂಗ್ ನೀಡಿದ್ದಾರೆ. ನಮ್ಮ ಕೆಜಿಎಫ್ ನಲ್ಲಿ ಮುಂದಕ್ಕೆ ಎಲ್ಲ ಒಳ್ಳೆಯದಾಗಿ ನಡೆಯುತ್ತದೆ. ಆ ಪೋಸ್ಟಿಂಗ್ ನ ಫಾಲೋ ಮಾಡಿ ನಮ್ಮ ಅಣ್ಣ ತೋಳ್ ತಿರುಮಾವಳವನ್ ಅವರು ಏನು ಯಾವ ಸಿದ್ಧಾಂತದಿಂದ ಹೋರಾಡ್ತಾ ಇದ್ದಾರೋ ಆ ಸಿದ್ಧಾಂತದಿಂದ ನಾವು ನಡಿಬೇಕೆಂದು ಎಲ್ರಿಗೂ ಪೋಸ್ಟಿಂಗ್ ಕೊಟ್ಟಿರೋರ್ಗು ನಾನೊಂದು ರಿಕ್ವೆಸ್ಟ್ ಇಡ್ತಾ ಇದ್ದೀನಿ. ಆ ಸಿದ್ಧಾಂತದಿಂದಾನೇ ನಾವು ಕೆಜಿಎಫ್ ನಲ್ಲಿ ಹೋರಾಡಬೇಕು, ನ್ಯಾಯ ಸಿಗಬೇಕು, ಒಳ್ಳೆತನವಾಗಿ ನಾವು ನ್ಯಾಯತನವಾಗಿ ಹೋರಾಡಬೇಕು. ಇನ್ ಮುಂದೆ ಕೆಜಿಎಫ್ ನಲ್ಲಿ ವಿಸಿಕ ಬೆಳೀತದೆ. 35 ವಾರ್ಡ್ಸ್ ನಲ್ಲೇನು ಕೌನ್ಸಿಲರ್ಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಮುಂದಕ್ಕೆ MLA ಪೋಸ್ಟಿಂಗು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನಾವು ಸಿದ್ಧವಾಗಿರ್ತೀವಿ. ಇದನ್ನ ನಾವು ಮುಂದಕ್ಕೆ ಎಲ್ಲರೂ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ, ಆಲೋಚನೆ ಮಾಡಿ, ನಮ್ಮ ಸ್ಟೇಟ್ ಲೀಡರ್ಸ್ ಹತ್ರ ಆಲೋಚನೆ ಮಾಡಿ ನಾವು ಡಿಸೈಡ್ ಮಾಡಿ ತಿಳಿಸ್ತೀವಿ. ಇದುವರೆಗೂ ನಮ್ಮ ಸ್ಟೇಟ್ ಲೀಡರ್ಸ್ ಎಲ್ಲ ಬೆಂಗಳೂರಿಂದ ಬಂದಿರೋರಿಗೆಲ್ಲ ನಾವು ನಮ್ಮ KGF ತಾಲೂಕಾ ಲೀಡರ್ಸ್ ಮತ್ತೆ ನಾನು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರೋ ಎಲ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ಕೊಂಡು, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ KGF ತಾಲೂಕಿನಲ್ಲಿ ನಾವು ಇವತ್ತು ಬಿಡುಗಡೆ ಚಿರತೆಗಳ ಪಕ್ಷದಿಂದ ಪದಾಧಿಕಾರಿಗಳ ನೇಮಕವನ್ನ ಮಾಡಿದ್ದೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಚಿರತೆಗಳು ಹಂತ ಹಂತವಾಗಿ ಮೈಲುಗಳನ್ನ ನೆಟ್ಟುಕೊಂಡು ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಬಿಡುಗಡೆ ಚಿರತೆಗಳ ಪಕ್ಷ ಬೆಳೆಯುವಂತ ಕೆಲಸವನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ತೋಳ್ ತಿರುಮಾವಳವನ್ರವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾದಂತಹ ವಿ ಮೂರ್ತಿ ಅಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು KGF ತಾಲೂಕಿನಲ್ಲಿ 24 ಗಂಟೆ ಸರ್ಕಾರಿ ಆಸ್ಪತ್ರೆಯನ್ನ ಕೇಳಿದ್ದೀವಿ. ಈಗಾಗಲೇ ಆಸ್ಪತ್ರೆ ಇದ್ದು ಕೂಡ ನಿರ್ವಹಣೆ ಸರಿ ಇಲ್ಲ ಅಂತೇಳಿ ಮೂರ್ತಿ ಅಣ್ಣವರು ದಿನೇಶ್ ಗುಂಡೂರಾವ್ ಅಂದ್ರೆ ನಮ್ಮ ಆರೋಗ್ಯ ಸಚಿವರಿಗೆ ಮನವಿಯನ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕಾರ್ಯಕರ್ತರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಕೂಡ ಖಂಡಿಸಿ ಇನ್ನು ಮುಂದಿನ ದಿನಗಳಲ್ಲಿ ನಾವು KGF ಅಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತೇನು ಕೆಲವು ವಾರ್ಡ್ಗಳಲ್ಲಿ ಬಿಡುಗಡೆ ಚಿರತೆಗಳ ಪಕ್ಷದ ಮೇಲೆ, ಕಾರ್ಯಕರ್ತರ ಮೇಲೆ ಏನು ದೌರ್ಜನ್ಯ ಸಿಗಿದಾರೋ ಅಂತಹ ವಾರ್ಡ್ಗಳಲ್ಲಿ ಪ್ರಾಮುಖ್ಯವಾಗಿ ಬಿಡುಗಡೆ ಚಿರತೆಗಳ ಪಕ್ಷದ ವತಿಯಿಂದಾನೇ ಸದಸ್ಯರುಗಳನ್ನ ನಾವು ನೇಮಕಾತಿ ಮಾಡಿ ಅಲ್ಲಿ ಕೌನ್ಸಿಲರ್ ಮಾಡೋದು, ಇಲ್ಲ ಪುರಸಭೆ ಕಾರ್ಪೊರೇಟರ್ಗಳನ್ನ ಮಾಡೋದು, ಇನ್ನು ಮುಂದಿನ ದಿನಗಳಲ್ಲಿ MLA ಕ್ಯಾಂಡಿಡೇಟ್ಗೂ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಇದೇ ರೀತಿಯಲ್ಲಿ ಬಿಡುಗಡೆ ಚಿರತೆಗಳು ಕೆಲಸ ಮಾಡ್ತಾ ಇರ್ತದೆ, ಜನಪರ ಕೆಲಸ ಮಾಡ್ತಾ ಇರ್ತದೆ, ಜನಗಳಿಗಾಗಿ ಹೋರಾಟ ಮಾಡ್ತೀವಿ, ಜನಗಳಿಗೋಸ್ಕರ ನ್ಯಾಯದ ಪರವಾಗಿ ನಿಂತ್ಕೊಳ್ತೀವಿ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಲ್ಲಿ ಕೂಡ ನಾವು ಆ ವಿಚಾರಧಾರೆಗಳನ್ನು ಎತ್ತಿಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಕೂಡ ಬಿಡುಗಡೆ ಚಿರತೆಗಳ ಪಕ್ಷದ ವತಿಯಿಂದ ಏನ್ ನೀವೆಲ್ಲ ನೇಮಕಾತಿ ತಗೊಂಡಿದ್ದೀರಾ ಪದಾಧಿಕಾರಿಗಳಾಗಿ, ನೀವು ಕೂಡ ಯಾವುದಕ್ಕೂ ಅಂಜದೆ, ಎದೆಗುಂದದೆ, ಯಾರ ಮಾತಿಗೂ ಮಣಿಯದೆ, ಯಾರಿಗೂ ಭಯ ಬೀಳದೆ ನೀವೆಲ್ಲ ಕೆಲಸ ಮಾಡಬೇಕು. ಇದು ಪ್ರಜಾಪ್ರಭುತ್ವ ದೇಶ. ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಪ್ರಜೆಗಳೇ ರಾಜರು ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಈ ಒಂದು ಧೈರ್ಯ, ಈ ಒಂದು ಶಕ್ತಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಮಹಾನ್ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ತೋಳ್ ತಿರುಮಾವಳವನ್ರವರು ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಜೈ ಭೀಮ್.